ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವಿಡಿಯೋಲಿ ವಂಡರ್ಫುಲ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಮನೆಯಿಂದ ಕೆಲಸ, ಇಷ್ಟು ಒಳ್ಳೆ ಸ್ಯಾಲ್ರಿಗೆ. ಯಾರು ಮಿಸ್ ಮಾಡ್ಕೋಬೇಡಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅವರೇ ಟ್ರೈನಿಂಗ್ ಪ್ರೊವೈಡ್ ಮಾಡಿ ನಿಮಗೆ ಸ್ಯಾಲ್ರಿ ಅನ್ನೋದು ಕೊಡ್ತಾರೆ. ನೈಟ್ ಶಿಫ್ಟ್ ವರ್ಕ್ ಆಗಿರುತ್ತೆ ಗೈಸ್. ಕ್ಲಿಯರಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ, ನೋಡ್ಕೊಬನ್ನಿ. ಆ್ಯಸ್ ಯೂಶ್ವಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ. ಇದು ಬಂದುಬಿಟ್ಟು ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಸ್ನೇಹಿತರೆ. ಕಂಪ್ನಿ ಹೆಸರು ಬಂದುಬಿಟ್ಟು ರೆಕ್ರ್ಯೂಟ್ CRM ಅಂತ. ಕಸ್ಟಮರ್ ಸಕ್ಸಸ್ ಅಸೋಸಿಯೇಟ್ 2026 ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಕಸ್ಟಮರ್ ಸಕ್ಸಸ್ ಅಸೋಸಿಯೇಟ್ ಅನ್ನೋ ರೋಲ್ಗೆ ನಿಮ್ಮನ್ನು ಈ ಕಂಪ್ನಿಯವರು ಹೈರ್ ಮಾಡ್ತಿದ್ದಾರೆ. ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಪರವಾಗಿಲ್ಲ. ಫ್ರೆಷರ್ಸ್ ಆರ್ ಎಲಿಜಿಬಲ್ ಫಾರ್ ದಿಸ್ ಜಾಬ್ ಗೈಸ್. ನೀವು ಫ್ರೆಷರ್ಸ್ ಆಗಿದ್ದರೂ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಓಕೆ, ಸ್ಟಾರ್ಟಿಂಗಲ್ಲಿ ನಿಮಗೆ 6 ಮಂತ್ಸ್ ಟ್ರೈನಿಂಗ್ ಅನ್ನೋದು ಇರುತ್ತೆ. 6 ಮಂತ್ಸ್ ಟ್ರೈನಿಂಗ್ ಕೊಟ್ಟರೂ ಸಹ ಅವರು ನಿಮಗೆ ಟ್ರೈನಿಂಗಲ್ಲೇ ಎವ್ರಿ ಮಂತ್ 20,000 ಅನ್ನೋದು ಪೇ ಮಾಡ್ತಾರೆ. ಆಫ್ಟರ್ ಟ್ರೈನಿಂಗ್ ನಿಮಗೆ ಕಂಪ್ಲೀಟ್ ಫುಲ್ ಟೈಮ್ ಪೊಸಿಷನ್ ಅನ್ನೋದು ಕೊಡ್ತಾರೆ. ಆವಾಗ ನಿಮಗೆ 50,000 ಸ್ಯಾಲ್ರಿ ಅನ್ನೋದು ಸಿಗುತ್ತೆ. ಅವರೇ ಕ್ಲಿಯರಾಗಿ ಅವರು ವೆಬ್ಸೈಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಈ ಜಾಬ್ ಬಂದುಬಿಟ್ಟು ನೈಟ್ ಶಿಫ್ಟ್ ಆಗಿರುತ್ತೆ. ಅಕಾರ್ಡಿಂಗ್ ಟು ದ ಕಂಟ್ರಿ ಟೈಮಿಂಗ್ಸ್ ನೀವು ನೈಟ್ ಶಿಫ್ಟ್ ಟೈಮಿಂಗ್ ಅನ್ನೋದು ವೇರಿ ಆಗ್ತಿರುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ಚೆಕ್ ಮಾಡ್ಬೋದು ಸ್ನೇಹಿತರೆ. ಫುಲ್ಲಿ ರಿಮೋಟ್ ಅಂತ ಕೊಟ್ಟಿದ್ದಾರೆ. ವಿ ಕ್ಯಾನ್ ವರ್ಕ್ ಫ್ರಮ್ ಎನಿವೇರ್ ಅಂತ. ಫುಲ್ಲಿ ರಿಮೋಟ್ ಅಂದರೆ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ ಅಂತ ಇಲ್ಲಿ ನಾವು ತಿಳ್ಕೊಬೋದು. ಸ್ಪಾನ್ಸರ್ಡ್ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನೋದು ಇರುತ್ತಂತೆ. ಆನಿಯಲ್ ಕಂಪ್ನಿ ವೈಡ್ ಇಂಟರ್ನ್ಯಾಷನಲ್ ರಿಟ್ರೀಟ್ಸ್ ಇನ್ 5-ಸ್ಟಾರ್ ಹೋಟೆಲ್ಸ್ ಅಂತೆಲ್ಲ ಕೊಟ್ಟಿದ್ದಾರೆ. ವರ್ಕ್ ಡೈರೆಕ್ಟ್ಲಿ ವಿತ್ ಬಿಸ್ನೆಸ್ ಓನರ್ಸ್ ಆ್ಯಂಡ್ ರಿಕ್ರೂಟರ್ಸ್ ಗ್ಲೋಬಲಿ ಅಂತ ಕೊಟ್ಟಿದ್ದಾರೆ. ನೀವು ಡೈರೆಕ್ಟಾಗಿ ಬಿಸ್ನೆಸ್ ಓನರ್ಸ್ ಜೊತೆ ವರ್ಕ್ ಮಾಡಬೇಕಾಗಿರುತ್ತೆ. ಅದಕ್ಕೆ ಅವರು ನಿಮಗೆ 6 ಮಂತ್ಸ್ ಟ್ರೈನಿಂಗ್ ಅನ್ನೋದು ಕೊಟ್ಟಿರ್ತಾರೆ. 6 ಮಂತ್ಸಲ್ಲಿ ನಿಮಗೆ ಫುಲ್ಲಾಗಿ ಅವರು ಪ್ರಿಪೇರ್ ಮಾಡಿರ್ತಾರೆ. ಸೊ ದಟ್ ನೀವು ಬಿಸ್ನೆಸ್ ಓನರ್ ಜೊತೆ ಕೆಲಸ ಅನ್ನೋದು ಮಾಡ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಇಫ್ ಯು ಆರ್ ಲುಕಿಂಗ್ ಫಾರ್ ಎನ್ ಐ ಇಂಪ್ಯಾಕ್ಟ್ ರೋಲ್ ವೇರ್ ಯು ಕ್ಯಾನ್ ಗ್ರೋ ಕ್ವಿಕ್ಲಿ, ಬಿಲ್ಡ್ ಮೀನಿಂಗ್ಫುಲ್ ಕ್ಲೈಂಟ್ ರಿಲೇಷನ್ಶಿಪ್ಸ್ ಆ್ಯಂಡ್ ಸಾಲ್ವ್ ರಿಲೇಟೆಡ್ ಕ್ವೈರೀಸ್ ಅಂತ ಹೇಳಿದ್ದಾರೆ. ನಿಮ್ಗೇನಾದ್ರು ಬೆಸ್ಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಹುಡುಕ್ತಿದ್ರೆ ಈ ಜಾಬ್ ಅನ್ನೋದು ಕರೆಕ್ಟ್ ಸೂಟಬಲ್ ಅಂತ ಕೊಟ್ಟಿದ್ದಾರೆ. ನಂಬರ್ ಆಫ್ ಪೊಸಿಷನ್ಸಲ್ಲಿ 15 ಇದೆ. ಬೇಗ ಅಪ್ಲೈ ಮಾಡ್ಕೊಳ್ಳಿ. ರಿಮೋಟ್ ಅಂತ ಕೊಟ್ಟಿದ್ದಾರೆ. ಲರ್ನ್ ಅವರ್ ಪ್ಲ್ಯಾಟ್ಫಾರ್ಮ್ ರಿಕ್ರೂಟ್ CRM ಆ್ಯಂಡ್ ಅಂಡರ್ಸ್ಟುಡ್ ದ ರಿಕ್ರೂಟ್ಮೆಂಟ್ ಬಿಸ್ನೆಸ್ ಅಂತ ಕೊಟ್ಟಿದ್ದಾರೆ. ಅವ್ರದ್ದೇ ಒಂದು CRM ಅನ್ನೋದಿರುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ರಿಕ್ರೂಟ್ಮೆಂಟ್ ಬಿಸ್ನೆಸ್ ಅನ್ನೋದು ಮಾಡಬೇಕಾಗಿರುತ್ತಂತೆ. ಆನ್ಸರ್ ಕ್ಲೈಂಟ್ ಕ್ವೈರೀಸ್ ವಿಯಾ ಚಾಟ್, ಇಮೇಲ್ ಆ್ಯಂಡ್ ವಿಡಿಯೋ ಕಾಲ್ಸ್ ಟು ಗೈನ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ. ಆ್ಯಸ್ ಯೂಶ್ವಲ್ ಗೈಸ್, ಕ್ಲೈಂಟ್ ಕ್ವೈರೀಸ್ ಇರುತ್ತಲ್ಲ, ಅವ್ರ ಜೊತೆ ನೀವು ಚಾಟ್ ಮಾಡಿ, ಇಮೇಲ್ ಮಾಡಿ. ಕೆಲವೊಂದು ಸಲ ನಿಮಗೆ ವಿಡಿಯೋ ಕಾಲ್ಸ್ ಅನ್ನೋದು ಇರುತ್ತೆ. ಅಲ್ಲಿ ಸಹ ನೀವು ಕ್ಲೈಂಟ್ಸ್ ಜೊತೆ ಮಾತಾಡಿಬಿಟ್ಟು ಅವರ ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಮಾಡಬೇಕಾಗಿರುತ್ತೆ. ಅಷ್ಟೇ ಆಗಿರುತ್ತೆ. ಸಿಂಪಲ್ ವರ್ಕ್ ಆಗಿರುತ್ತೆ ಸ್ನೇಹಿತರೆ. ಟ್ರೈನಿಶಿಪ್ ಪ್ರೋಗ್ರಾಮಲ್ಲಿ ನೀವು ಚೆಕ್ ಮಾಡ್ಬೋದು. 6 ಮಂತ್ಸ್ ಅಂತೆ. ಇದು ಟ್ರೈನಿಂಗ್ ಅನ್ನೋದು 6 ಮಂತ್ಸ್ ಇರುತ್ತೆ. 8.5 hours ಪರ್ ಡೇ ಅನ್ನೋದು ನೀವು ವರ್ಕ್ ಮಾಡಬೇಕಾಗಿರುತ್ತೆ. ಟ್ರೈನಿಂಗ್ ಪೀರಿಯಡಲ್ಲಿ ನಿಮಗೆ 20,000 ಸ್ಯಾಲ್ರಿ ಅನ್ನೋದು ಸಿಗುತ್ತೆ. ಆಫ್ಟರ್ ಟ್ರೈನಿಂಗ್ ಪೀರಿಯಡ್ ಫುಲ್ ಟೈಮ್ ಆಪರ್ಚುನಿಟಿ ಅನ್ನೋದು ಇರುತ್ತೆ. ಅಲ್ಲಿ ನಿಮಗೆ ಬೇಸ್ಡ್ ಆನ್ ಯುವರ್ ಪರ್ಫಾರ್ಮೆನ್ಸ್ ಡ್ಯೂರಿಂಗ್ ದ ಟ್ರೈನಿಂಗ್ ಪ್ರೋಗ್ರಾಮ್, ನಿಮ್ಮ ಪರ್ಫಾರ್ಮೆನ್ಸ್ ನೋಡ್ತಾರೆ ಅವರು ಟ್ರೈನಿಂಗ್ ಪೀರಿಯಡಲ್ಲಿ. ನೋಡಿ ನಂತರ ನಿಮಗೆ ಫುಲ್ ಟೈಮ್ ಪೊಸಿಷನ್ ಅನ್ನೋದು ಕೊಡ್ತಾರೆ. ಕಸ್ಟಮರ್ ಸಕ್ಸಸ್ ಅಸೋಸಿಯೇಟ್ ಬಗ್ಗೆ ಫುಲ್ ಟೈಮ್ ರೋಲ್ ಅನ್ನೋದು ಕೊಡ್ತಾರೆ. ಅಲ್ಲಿ ನೀವು ಸ್ಯಾಲ್ರಿ ಅನ್ನೋದು ಚೆಕ್ ಮಾಡಿದ್ರೆ CTCನೇ ನಮಗೆ ಇಲ್ಲಿ 8 lakh ಪರ್ ಆ್ಯನಮ್ ಅಂತ ಇದೆ. ಇಯರ್ಲಿ ನಿಮಗೆ 8 lakhವರೆಗೂ ನೀವು ದುಡ್ಕೋಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಕ್ಲಿಯರಾಗಿ ಕೊಟ್ಟಿದ್ದಾರೆ ಗೈಸ್. ಡ್ಯೂರಿಂಗ್ ಟ್ರೈನಿಂಗ್ ಯು ವಿಲ್ ಬಿ ಎವ್ಯಾಲ್ಯೂಯೇಟೆಡ್ ಆನ್ ಅಪ್ಲಿಕೇಶನ್ ನಾಲೆಜ್ ಬಗ್ಗೆ ತಿಳ್ಕೊತೀರಾ. ಕಮ್ಯುನಿಕೇಷನ್ ಹೆಂಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾರೆ. ಲರ್ನಿಂಗ್ ಆ್ಯಟಿಟ್ಯೂಡ್, ಪ್ರಾಬ್ಲಮ್ ಸಾಲ್ವಿಂಗ್, ಕನ್ಸಿಸ್ಟೆನ್ಸಿ ಎಲ್ಲ ಅವರು ನಿಮಗೆ 6 ಮಂತ್ಸಲ್ಲಿ ಹೇಳ್ಕೊಡ್ತಾರೆ ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಡ್ಯೂರಿಂಗ್ ದ ಇನಿಷಿಯಲ್ 6 ಮಂತ್ಸ್ ಟ್ರೈನಿಂಗ್ ಪೀರಿಯಡ್ ಯು ವಿಲ್ ಬಿ ವರ್ಕಿಂಗ್ ವಿತ್ ದ ಪ್ರೈಮರಿ ಶಿಫ್ಟ್ 12 PM to 10 PM IST ಅಂತ ಕೊಟ್ಟಿದ್ದಾರೆ. 6 ಮಂತ್ಸ್ ಟ್ರೈನಿಂಗ್ ಪೀರಿಯಡ್ ಇರುತ್ತಲ್ಲ, ಆವಾಗ ನಿಮಗೆ ಯುರೋಪ್ ಶಿಫ್ಟ್ ಅನ್ನೋದು ಮಾಡಬೇಕಾಗಿರುತ್ತಂತೆ. ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನೀವು ಕೆಲಸ ಅನ್ನೋದು ಮಾಡಬೇಕಾಗಿರುತ್ತೆ. 6 ಮಂತ್ಸ್ ಟೈಮಿಂಗ್ ಅನ್ನೋದು ಮೆನ್ಷನ್ ಮಾಡಿದ್ದಾರೆ. ಆಫ್ಟರ್ 6 ಮಂತ್ಸ್ ಫುಲ್ ಟೈಮ್ ಎಂಪ್ಲಾಯಿ ಆಗ್ತಿರಲ್ಲ, ಆವಾಗ ಟೈಮಿಂಗ್ಸ್ ಅನ್ನೋದು ವೇರಿ ಆಗುತ್ತೆ. ನೀವೇನಾದರೂ ಯುರೋಪ್ ಕಂಟ್ರಿಗೆ ವರ್ಕ್ ಮಾಡ್ತಿದ್ರೆ ಸೇಮ್ ಟೈಮಿಂಗ್ಸ್ ಆಗಿರುತ್ತೆ, ಮಂಡೇ ಟು ಫ್ರೈಡೇ. ಅದೇ ಬೇರೆ ಕಂಟ್ರಿ ಏನಾದರೂ ಏಷ್ಯಾ ಪೆಸಿಫಿಕ್ ಅನ್ನೋ ಕಂಪ್ನಿಗೆ ಏನಾದರೂ ನೀವು ವರ್ಕ್ ಮಾಡ್ತಿದ್ರೆ 6 AM to 4 PM, ಮಾರ್ನಿಂಗ್ 6 o'clock ಇಂದ 4 ಗಂಟೆವರೆಗೂ ವರ್ಕ್ ಮಾಡಬೇಕಾಗಿರುತ್ತೆ. ಅದೇ ನಾರ್ತ್ ಅಮೆರಿಕಾ ಫುಲ್
ಸೌತ್ ಅಮೆರಿಕಾ ಈಸ್ಟ್ ಎಲ್ಲ ಚೆಕ್ ಮಾಡಿದ್ರೆ ಟೈಮಿಂಗ್ಸ್ ಕೊಟ್ಟಿದ್ದಾರೆ, ಕ್ಲಿಯರಾಗಿ ನೀವು ಓದ್ಕೋಬೋದು ಸ್ನೇಹಿತರೆ. ಓಕೆ, ಹೂ ಶುಡ್ ಅಪ್ಲೈಲಿ ಚೆಕ್ ಮಾಡ್ಬೋದು. ಫ್ರೆಷರ್ಸ್ ಅಂತ ಕೊಟ್ಟಿದ್ದಾರೆ, ನಿಮ್ಗೆ ಫ್ರೆಷರ್ಸ್ ಆಗಿದ್ರು ಪರವಾಗಿಲ್ಲ ಅಂತ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಮತ್ತು ಗ್ರ್ಯಾಜುಯೇಷನ್ ಅನ್ನೋದು ಆಗಿರಬೇಕು, ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿದ್ರು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ನಿಮಗೆ 3 ರೌಂಡ್ಸ್ ಅನ್ನೋದು ಇರುತ್ತೆ. ಫಸ್ಟ್ ಬಂದುಬಿಟ್ಟು ಆನ್ಲೈನ್ ಆ್ಯಪ್ಟಿಟ್ಯೂಡ್ ಇಂಗ್ಲೀಷ್ ಟೆಸ್ಟ್ ಅನ್ನೋದು ಇರುತ್ತಂತೆ. ನೆಕ್ಸ್ಟು ಅಸೈನ್ಮೆಂಟ್ ರೌಂಡ್ ಅನ್ನೋದಿರುತ್ತೆ, ಮತ್ತು ವರ್ಚುವಲ್ ರೌಂಡ್ ಅನ್ನೋದಿರುತ್ತೆ. HR ಜೊತೆ ಎಲ್ಲ ಕಾಲ್ಸ್ ಎಲ್ಲ ಇರುತ್ತೆ. ಕ್ಲಿಯರಾಗಿ ಮಾತಾಡಿ ಇಂಟರ್ವ್ಯೂ ಏನಾದರೂ ಪಾಸ್ ಆದರೆ ಈ ಜಾಬ್ಗೆ ನೀವು ಈ ಜಾಬ್ ಅನ್ನೋದು ಮಾಡ್ಬೋದು ಸ್ನೇಹಿತರೆ. ಅಪ್ಲೈ ನೌ ಅನ್ನೋ ಆಪ್ಷನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ಜಾಬ್ಗೆ ಅಪ್ಲೈ ಮಾಡ್ದಂಗೆ ಆಗುತ್ತೆ. ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ ನಿಮಗೆ. ಅಪ್ಲೈ ನೌನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಜಾಬ್ ಆಪರ್ಚುನಿಟಿ ಹೆಂಗೆ ಸಿಕ್ತು ಅಂತ ಕೇಳ್ತಿದ್ದಾರೆ. ಇಲ್ಲಿ ನೀವು ಸರ್ಚ್ ಆ್ಯಂಡ್ ಸೆಲೆಕ್ಟ್ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಲಿಂಕ್ಡ್ಇನ್ನ, ಜಾಬ್ ಪೋಸ್ಟಾ, ರಿಫರಲ್ಲ ಅಂತ ಕೇಳ್ತಿದ್ದಾರೆ. ಯೂಟ್ಯೂಬ್ ಅಂತ ಸರ್ಚ್ ಮಾಡಿದೆ ನಾನು, ಯೂಟ್ಯೂಬ್ ಅನ್ನೋ ಆಪ್ಷನ್ ಇಲ್ಲ ಅಲ್ಲಿ. ಸೊ ನೀವು ಜಾಬ್ ರಿಫರಲ್, ಅಟ್ಲೀಸ್ಟ್ ಜಾಬ್ ಪೋಸ್ಟ್ ಅಂತ ಹಾಕಿ ಇಂಡೀಡ್ ಎಕ್ಸೆಟ್ರಾ ಅಂತ ಅದನ್ನು ಹಾಕ್ಬಿಟ್ಟು ಕ್ಲಿಕ್ ಆನ್ ದಿ ಬಟನ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ. ಅಪ್ಲಿಕೇಶನ್ ಫಾರ್ಮು ಅಷ್ಟೇ ಸ್ನೇಹಿತರೆ, ತುಂಬ ಸಿಂಪಲ್ ಇರುತ್ತೆ. ಕ್ಯಾಂಡಿಡೇಟ್ ನೇಮ್ಸ್ ಕೇಳಿದ್ದಾರೆ, ನಿಮ್ಮ ಹೆಸರನ್ನು ಹಾಕಿ, ಲಾಸ್ಟ್ ನೇಮ್ ಅಂದರೆ ಇನ್ಶಿಯಲ್ ಆಗಬೇಕು, ಇಮೇಲ್ ಅಡ್ರೆಸ್ ಹಾಕಿ, ಫೋನ್ ನಂಬರನ್ನು ಹಾಕಿ, ಮತ್ತು ಸಿಟಿ ಯಾವುದು ಅಂತ ಕೇಳಿದ್ದಾರೆ, ಮತ್ತು ರೆಸ್ಯೂಮನ್ನು ಅಪ್ಲೋಡ್ ಮಾಡಿ, ಕಾಲೇಜ್ ನೇಮ್ ಹಾಕಿ, ಸ್ಟೇಟ್ ಹಾಕಿ, ಮತ್ತು ಪೋಸ್ಟಲ್ ಕೋಡನ್ನು ಹಾಕಿ, ಕಂಟ್ರಿ ಹಾಕಿ, ನಂತರ ಗ್ರ್ಯಾಜುಯೇಷನ್ ಇಯರ್, ಯಾವ ಇಯರಲ್ಲಿ ನೀವು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದ್ದು ಅನ್ನೋದು ಆಗಬೇಕಾಗಿರುತ್ತಂತೆ, ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಯಾವ ಇಯರ್ ಅಂತ ಹಾಕಿ, ಮತ್ತು 10th ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್ ಎಲ್ಲ ಕ್ಲಿಯರಾಗಿ ಕೇಳ್ತಿದ್ದಾರೆ. ಅದನ್ನು ಸಹ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಮತ್ತು ಅಡ್ರೆಸ್ ಪ್ರೂಫ್ ಅಂತಂದರೆ ID ಪ್ರೂಫ್ ಇರುತ್ತಲ್ಲ, ಗೌರ್ಮೆಂಟ್ ID ಪ್ರೂಫ್, ಅದನ್ನು ಸಹ ನೀವು ಆಗಬೇಕಾಗಿರುತ್ತೆ. ಲೈಕ್ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಆ ರೀತಿ ಆಗಬೇಕಾಗಿರುತ್ತೆ. ಯಾವುದಾದ್ರೂ ಒಂದು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಅಪ್ಲೈ ಮಾಡಿದಾಗ ಅಪ್ಲಿಕೇಶನಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ಪ್ಲೀಸ್ ಕಮೆಂಟ್ ಹಾಕಿರಿ, ಖಂಡಿತ ನಾನು ರಿಪ್ಲೈ ಕೊಡ್ತೀನಿ. ಓಕೆನಾ? ಎಲ್ಲ ಅಪ್ಲಿಕೇಶನ್ ಎಲ್ಲ ಕ್ಲಿಯರಾಗಿ ಫಿಲ್ ಮಾಡಿ ನಂತರ ಇಲ್ಲಿ ಓಕೆ ಬಟನ್ನ ಕ್ಲಿಕ್ ಮಾಡಿ ಸಬ್ಮಿಟ್ನ ಕ್ಲಿಕ್ ಮಾಡಿದ್ರೆ ಈ ಜಾಬ್ಗೆ ನೀವು ಆರಾಮಾಗಿ ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. ಅಷ್ಟೇ ಆಗಿರುತ್ತೆ. ಜಾಬ್ ಡೀಟೇಲ್ಸ್ ಎಲ್ಲ ಕ್ಲಿಯರಾಗಿ ಹೇಳಿದ್ದೀನಿ. ಮತ್ತು ಟ್ರೈನಿಂಗ್ ಸಹ 6 ಮಂತ್ಸ್ ಇರುತ್ತೆ, ಮತ್ತು ಜಾಬ್ ಸಹ ಆಫ್ಟರ್ 6 ಮಂತ್ಸ್ ನಿಮಗೆ ಫುಲ್ ಟೈಮ್ ಕೊಡ್ತಾರೆ. ನೈಟ್ ಶಿಫ್ಟ್ ವರ್ಕ್ ಆಗಿರುತ್ತೆ. ತುಂಬ ಬೆನಿಫಿಟ್ಸ್ ಅನ್ನೋದು ಇದೆ. ಒಳ್ಳೆ ಕಂಪ್ನಿ ಅಂತಲೇ ಹೇಳ್ಬೋದು. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಥ್ಯಾಂಕ್ ಯು.